ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡೋಣ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋದಾದರೆ ತಪ್ಪದೆ ಹೋಗಿ ಫಸ್ಟು ಟೈಮ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಅದರ ಜೊತೆಗೆ ಸ್ನೇಹಿತರೆ, ಹಾಗೆ ನನ್ನ ಇನ್ನೊಂದು ಚಾನಲ್ ಏನಿದೆ ಲತಾ ನಿಹಾಲ್ ವ್ಲಾಗ್ಸ್, ಆ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ಹೇಳಬೇಕು ಅಂದರೆ, ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಮಹಿಳೆಯರಿಗೆ 2,000 ಕೊಡುವಂಥ ಒಂದು ಹೊಸ ಯೋಜನೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗಂತಾನೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಬರುತ್ತೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ 2,000 ಪ್ಲಸ್ ಮತ್ತೆ ನಿಮಗೆ ಏನು ಈ ಕೇಂದ್ರ ಸರ್ಕಾರದಿಂದ ಬರುವಂತಹ 2,000 ಟೋಟಲ್ ಆಗಿ ಪ್ರತಿ ತಿಂಗಳು ನಿಮಗೆ 4,000 ರೂಪಾಯಿ ಥರ ಸಿಗ್ತಾ ಹೋಗುತ್ತೆ. ಇದೊಂದು ಹೊಸದಾಗಿ ಮಾಡಿರುವಂತಹ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಈ ಯೋಜನೆ ಅಡಿಯಲ್ಲಿ ಯಾವ ಯಾವ ಮಹಿಳೆಯರಿಗೆ ಈ ಬೆನಿಫಿಟ್ ಸಿಗುತ್ತೆ, ಹೇಗೆ ಅರ್ಜಿಯನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಜನ ಕೇಳೋವಂಥದ್ದು ಒಂದೇ ಪ್ರಶ್ನೆ, ಗೃಹಲಕ್ಷ್ಮಿ ಯೋಜನೆ 16-17ನೇ ಕಂತಿನ ಹಣ ಯಾವಾಗ ಬರುತ್ತೆ, ಸರಿಯಾಗಿ ಡೇಟ್ ಹೇಳಿ, ಅಥವಾ ನೀವು ಕರೆಕ್ಟಾಗಿ ಡೇಟ್ ಹೇಳ್ತಾ ಇಲ್ಲ, ಅದನ್ನೇ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಇಲ್ಲಿ ಹಣವನ್ನು ರಿಲೀಸ್ ಮಾಡುವಂಥ ಅಧಿಕಾರ ಖಂಡಿತ ನನಗಾಗಲಿ ಅಥವಾ ನಿಮಗಾಗಲಿ ಯಾರಿಗೂ ಕೂಡ ಇರೋಲ್ಲ. ಸರ್ಕಾರದಿಂದ ಬರುವಂತಹ ಒಂದು ಇದು ಹಣ. ಸೊ ಇದನ್ನ ಒಂದು ರಿಲೀಸಿಂಗ್ ಟೈಮ್ ಅಂತ ಕೊಟ್ಟಿರ್ತಾರೆ. ತುಂಬ ಸರಿ ನೀವು ನೋಡ್ಬೋದು, ಪ್ರತಿ ತಿಂಗಳು ನೀವು ಒಂದು ಸ್ಯಾಲ್ರಿಯನ್ನು ತೊಗೊತಾ ಇದ್ದರೆ ಇದೇ ದಿನಕ್ಕೆ ಅಂತ ಸ್ಯಾಲ್ರಿಯನ್ನು ಫಿಕ್ಸ್ ಮಾಡೋದೇ ಇಲ್ಲ. ಅದರಲ್ಲೂ ಕೂಡ ಗೌರ್ಮೆಂಟ್, ನೀವು ಗೊತ್ತಿರುತ್ತೆ, ಗೌರ್ಮೆಂಟಲ್ಲಿ ಯಾರು ಜಾಬ್ ಮಾಡ್ತಾ ಇದ್ರೆ ಅವರಿಗೆಲ್ಲ ಅನುಭವ ಆಗಿರುತ್ತೆ. ಪ್ರೈವೇಟ್ ಕಂಪ್ನಿಗಳಲ್ಲಿ ಏನಂದರೆ ಒಂದೇ ದಿನಕ್ಕೆ ಫಿಕ್ಸ್ ಮಾಡಿರ್ತಾರೆ, 30ನೇ ತಾರೀಕು ಅಥವಾ 31ನೇ ತಾರೀಕು ಅಥವಾ ಫಸ್ಟು, ಈ ಥರ ಸ್ಯಾಲ್ರಿ ಫಿಕ್ಸ್ ಮಾಡಿರ್ತಾರೆ. ಆದರೆ ಗೌರ್ಮೆಂಟ್ ಜಾಬಲ್ಲಿ ಏನಾಗಿರುತ್ತೆ ಅಂದರೆ ಅವರು 3 ಮಂತ್ಸಿಗೆ ಒಂದ್ಸರಿ ಕೂಡ ಸ್ಯಾಲ್ರಿ ಹಾಕ್ತಾರೆ, ಮಂತ್ಲಿ ಕೂಡ ಸ್ಯಾಲ್ರಿ ಹಾಕ್ತಾರೆ. ಈ ರೀತಿ ಅನುಭವಗಳನ್ನು ಕೂಡ ಪಡ್ಕೊಂಡಿರ್ತೀರ ನೀವು. ಬಟ್ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇನ್ನೊಂದು ವಿಚಾರವನ್ನು ಹೇಳಬೇಕು ಅಂದರೆ, ತುಂಬ ಜನ ಮಹಿಳೆಯರು ಕೇಳ್ತಾ ಇದ್ರಿ, ಮನೆಯಲ್ಲೇ ಕುತ್ಕೊಂಡು ವರ್ಕ್ ಫ್ರಮ್ ಹೋಮ್ ಜಾಬ್ ಏನಾದ್ರು ಇದ್ದರೆ ಹೇಳಿ, ಯಾವುದೇ ರೀತಿಯಾಗಿ ನಾವು ಹಣವನ್ನು ಕಟ್ಟದೇ ಇರುವಂಥದ್ದು, ಅಥವಾ ನೀವು ನೋಡ್ತಾ ಇರ್ಬೋದು ತುಂಬಾ ಏನು ಹಣವನ್ನು ಇನ್ವೆಸ್ಟ್ ಮಾಡದೇ ಇರುವಂಥ ಏನಾದರೂ ಜಾಬ್ ಇದ್ದರೆ ಹೇಳಿ, ಅಥವಾ ನಾವು ಅಮೌಂಟ್ ಕೊಟ್ಟು ನಾವು ಹಣವನ್ನು ಸೇವಿಂಗ್ಸ್ ಮಾಡುವಂಥದ್ದು ಯಾವ್ದಾದ್ರು ಇದ್ದರೆ ಹೇಳಬೇಡಿ, ಬೇರೆ ರೀತಿ ಏನಾದ್ರು ಇದ್ದರೆ ಹೇಳಿ ಅಂತ ಅದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದಾಗಿ ನಾನು ಇಲ್ಲಿ ಹೇಳ್ತಾ ಇರುವಂಥ ವಿಚಾರ, ಗೃಹಲಕ್ಷ್ಮಿ 16-17ನೇ ಕಂತು. ಗೃಹಲಕ್ಷ್ಮಿ 16 ಮತ್ತು 17ನೇ ಕಂತಿನ ಹಣ ಇನ್ನೂ ಕೂಡ ಯಾವ ಮಹಿಳೆಯರ ಖಾತೆಗೂ ಜಮಾ ಆಗಿಲ್ಲ. ನಿಮ್ಗಂತಲ್ಲ, ಯಾರಿಗೂ ಕೂಡ ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಒಬ್ಬರಿಗೂ ಕೂಡ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಯಾರಿಗೂ ಕೂಡ ಬಂದಿಲ್ಲ. ಮೊದಲೇ ಹೇಳಿದ್ರು, ನಿಮ್ಮೆಲ್ಲರಿಗೂ ಗೊತ್ತು, ಈಗಾಗಲೇ 3 ತಿಂಗಳಾಗೋಯ್ತು ಗೃಹಲಕ್ಷ್ಮಿ ಯೋಜನೆ ಹಣ. ಅದಕ್ಕೋಸ್ಕರ ಮಹಿಳೆಯರು ಕೋಪ ಮಾಡ್ಕೊಂಡಿದ್ದಾರೆ. ವಿಡಿಯೋ ಯಾರ್ಯಾರು ಮಾಡ್ತಾರೋ ಅವ್ರಿಗೆ ಕೂಡ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಜನ. ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಫೆಬ್ರವರಿ 10ನೇ ತಾರೀಕು ತನಕ ವೆಯ್ಟ್ ಮಾಡಿ, ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ಅದು ಏನಾಗುತ್ತೆ ಕಾದು ನೋಡಬೇಕು, ಅದನ್ನು ಒಂದು ದಿನ ನೋಡೋಣ. ಈಗಾಗಲೇ 3 ಮಂತ್ಸಿಂದ ವೆಯ್ಟ್ ಮಾಡ್ತಾ ಇರೋರಿಗೆ ಇನ್ನೊಂದು 2 ದಿನದಲ್ಲಿ ಏನೂ ಆಗಲ್ಲ ಅನ್ನೋದು ಗೊತ್ತು. ಸೊ 2 ದಿನ ತನಕ ವೆಯ್ಟ್ ಮಾಡೋಣ. ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯ ಸರ್ಗೂ ಕೂಡ ಹೆಲ್ತ್ ಇಶ್ಯೂ, ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೂ ಕೂಡ ಹೆಲ್ತ್ ಇಶ್ಯೂ, ಇದೊಂದು ಕಾರಣಕ್ಕೋಸ್ಕರ ಡಿಲೇ ಆಗ್ತಾ ಇರ್ಬೋದು ಅಂತಲೇ ಹೇಳ್ಬೋದು. ಬಟ್ ಏನಾಗುತ್ತೆ ಕಾದು ನೋಡಬೇಕು. ಆದರೆ ಯೋಜನೆಗಳಂತೂ ಡೆಫಿನೆಟ್ಲಿ ಕ್ಯಾನ್ಸಲ್ ಮಾಡಲ್ಲ, ಯೋಜನೆಗಳು ಇದ್ದೇ ಇರುತ್ತೆ. ಸೊ ಈ ತಿಂಗಳು ಫೆಬ್ರವರಿ 10ನೇ ತಾರೀಕು ತನಕ ಕಾದು ನೋಡಿ. ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ 16-17ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಬಹಳ ಮುಖ್ಯವಾದ ಅಪ್ಡೇಟ್. ಅದನ್ನು ಬಿಟ್ಟರೆ ಕೇಂದ್ರ ಸರ್ಕಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಮಹಿಳೆಯರಿಗೋಸ್ಕರ ಯಾವುದೇ ರೀತಿಯಾಗಿ ಬೇರೆ ಬೇರೆ ಯೋಜನೆಗಳನ್ನು ಮಾಡಿದ್ದಾರೆ. ಬಟ್ ಇದು ಅತಿ ದೊಡ್ಡ ಯೋಜನೆ ಅಂತಲೇ ಹೇಳ್ಬೋದು. ಇಲ್ಲಿ ಕೇಂದ್ರ ಸರ್ಕಾರದಿಂದ ಯೋಜನೆಗಳು ಬಂದರೆ ಬೇರೆ ಬೇರೆ ಎಲ್ಲ ಕಡೆಯಲ್ಲೂ ಬರುತ್ತೆ, ಬಟ್ ಕ್ಯಾನ್ಸಲ್ ಕೂಡ ಆಗಲ್ಲ, ಹಾಗೇನೇ ಇರುತ್ತೆ ಅಂತಲೇ ಹೇಳ್ಬೋದು. ಈ ಯೋಜನೆಯಲ್ಲಿ ಪ್ರತಿ ತಿಂಗಳು ಮಹಿಳೆಯರಿಗೆ 2,000 ರೂಪಾಯಿ ಕೊಡುವಂಥ ಹೊಸ ಯೋಜನೆಯನ್ನು ರಿಲೀಸ್ ಮಾಡಬೇಕು ಅಂತ ಈಗಾಗಲೇ ಕೇಂದ್ರದಿಂದ ಡಿಸೈಡನ್ನು ಮಾಡಿದ್ದಾರೆ. ಬಟ್ ಅರ್ಜಿಯನ್ನು ಹೇಗೆ ಹಾಕಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಇಲ್ಲಿ ಅರ್ಜಿಯನ್ನು ಹಾಕಲಿಕ್ಕೆ ನಿಮ್ಮ ಹತ್ರ ಇರುವಂಥ ಆಧಾರ್ ಕಾರ್ಡ್ಗಳು, ರೇಷನ್ ಕಾರ್ಡ್ಗಳು ಈ ರೀತಿಯನ್ನು ಕೇಳ್ತಾರೆ. ಬಟ್ ಇಲ್ಲಿ APL ಕಾರ್ಡ್ ಇದ್ದವ್ರು ಅರ್ಜಿಯನ್ನು ಹಾಕಬೇಕಾ, BPL ರೇಷನ್ ಕಾರ್ಡ್ ಇದ್ದವ್ರು ಅರ್ಜಿಯನ್ನು ಹಾಕಬೇಕಾ, ಅಂತ್ಯೋದಯ ರೇಷನ್ ಕಾರ್ಡ್ ಅರ್ಜಿಯನ್ನು ಹಾಕಬೇಕಾ ಅನ್ನೋದು ಇನ್ನೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಅವರು. ಯಾರು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ದವರು, ಪ್ರತಿಯೊಬ್ಬರ ಹತ್ರನೂ ಕೂಡ ಇರುತ್ತೆ ಆಧಾರ್ ಕಾರ್ಡು. ಸೊ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ 10 ವರ್ಷಕ್ಕಿಂತ ಮೇಲ್ಪಟ್ಟಿದ್ರೆ ದಯವಿಟ್ಟು ಹೋಗಿ ಆಧಾರ್ ಕಾರ್ಡ್ನ ರಿನಿವಲ್ ಮಾಡಿಸ್ಕೊಳ್ಳಿ. ಯಾಕಂದರೆ ಸಾಕಷ್ಟು ಟೈಮಿಂದ ಕೇಂದ್ರ ಸರ್ಕಾರದಿಂದ ಅದನ್ನು ರಿಪೀಟ್ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆಧಾರ್ ಕಾರ್ಡ್ ಮಾಡಿಸಿ 10 ವರ್ಷ ಆಗಿದ್ರೆ ರಿನಿವಲ್ ಮಾಡಿಸಿ ಅಂತ. ಬಟ್ ಆಗಲಿಲ್ಲ ಅಂದರೆ ನಿಮಗೆ ಕಷ್ಟ
ಯಾಕಂದರೆ ಮುಂಬರುವ ದಿನಗಳಲ್ಲಿ ಈಗ ಕೇಂದ್ರ ಸರ್ಕಾರದಿಂದ ಯೋಜನೆಗಳು ಬರ್ತಾ ಇದೆ ಅಂದರೆ ಅದನ್ನ ಡೆಫಿನೆಟ್ಲಿ ಅವ್ರು ಎಲ್ಲ ರೂಲ್ಸ್ಗಳನ್ನ ಜಾರಿಗೆ ತರ್ತಾರೆ. ಸೊ ಇನ್ನೂ ಕೂಡ ಅದನ್ನು ಏನೇನು ರೂಲ್ಸ್ಗಳು ಬೇಕು, ಏನೇನು ಅಪ್ಲಿಕೇಶನ್ಗಳು ಬೇಕು ಅಂತ ಕನ್ಫರ್ಮ್ ಮಾಡಿಲ್ಲ. ಬಟ್ ಯೋಜನೆ ಅಂತೂ ಡೆಫಿನೆಟ್ಲಿ ತರ್ತಾರೆ ಅಂತಲೇ ಹೇಳ್ಬೋದು. ಪ್ರತಿ ಮಹಿಳೆಯರಿಗೂ ಕೂಡ ಸಿಗೋ ಹಾಗೆ ಮಾಡ್ತಾರೆ. ಆದರೆ ಯಾವ ರೀತಿ ಅಂತ ಹೇಳಿ ಅವ್ರನ್ನ ಇನ್ನೂ ಕೂಡ ಕನ್ಫರ್ಮ್ ಮಾಡಿಲ್ಲ. ಸೊ ಆ ರೀತಿ ಯೋಜನೆಗಳು ಬಂದರೂ ಕೂಡ ಮಹಿಳೆಗೆ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮಹಿಳೆಯರು ಮನೆಯಲ್ಲೇ ಕುತ್ಕೊಂಡು ಏನಾದ್ರು ಬಿಸ್ನೆಸ್ನ ಮಾಡಬೇಕು. ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ, ಮನೆಯಲ್ಲೇ ಕುತ್ಕೊಂಡು ಪೆನ್ಸಿಲ್ ಪ್ಯಾಕಿಂಗ್ ಮಾಡಲಿಕ್ಕೆ ತಿಂಗಳಿಗೆ 30,000-40,000 ದುಡೀರಿ ಅಂತ ಹೇಳಿ ಸಾಕಷ್ಟು ವಿಡಿಯೋಗಳನ್ನ ಮಾಡಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ನೀವು ನೋಡ್ಬೋದು ಅಡ್ವರ್ಟೈಸ್ಮೆಂಟ್ಗಳಲ್ಲೂ ಕೂಡ ನೀವು ಇನ್ಸ್ಟಾಗ್ರಾಮು ಅಥವಾ ಫೇಸ್ಬುಕ್ಕಲ್ಲೂ ಚೆಕ್ ಮಾಡಿದ್ರೆ ಅದೇ ಬರುತ್ತೆ, ಅಥವಾ ಯೂಟ್ಯೂಬ್ ವಿಡಿಯೋಗಳಲ್ಲೂ ಕೂಡ ಸಾಕಷ್ಟು ಜನ ಆ ಥರ ವಿಡಿಯೋಗಳನ್ನ ಮಾಡಿದ್ದಾರೆ. ಇದನ್ನ ಯಾರು ನಂಬಕ್ಕೆ ಹೋಗಬೇಡಿ, ಇದೆಲ್ಲ ಸುಮ್ಮನೆ ಫೇಕ್. ನಿಮ್ಮ ಹತ್ರ ಹಣ ಕಟ್ಸ್ಕೊಳೋದಿಲ್ಲ ಅವರು, ಅಥವಾ ಇನ್ನೇನು ಮಾಡೋದಿಲ್ಲ. ಫಸ್ಟ್ ಏನು ಮಾಡ್ತಾರೆ, ಹಣ ಕಟ್ಟಿ 500 ರೂಪಾಯಿನ ಅಂತಾರೆ, ಆಮೇಲೆ ನೆಕ್ಸ್ಟ್ ಹೇಳ್ತಾರೆ ಇನ್ನೊಂದು ಸ್ವಲ್ಪ ಹಣ ಕಟ್ಟಿ ಅಂತ. ಇದೆಲ್ಲ ಒಂದು ಫೇಕು. ಯಾರು ಕೂಡ ಮನೇಲೇ ಕುತ್ಕೊಂಡು ಪೆನ್ಸಿಲ್ ಪ್ಯಾಕಿಂಗು ಅಥವಾ ಬೇರೆ ಬೇರೆ ಉದ್ಯೋಗಗಳನ್ನ ಮಾಡಿ ತಿಂಗಳಿಗೆ 60,000 1 ಲಕ್ಷ ತನಕ ದುಡಿಬೋದು ಅಂದರೆ ಯಾರು ಕೂಡ ಕೆಲಸಕ್ಕೆ ಹೋಗೋದೇ ಇಲ್ಲ. ಸೊ ಈ ರೀತಿ ಅಂತೂ ನಾನು ನಂಬಕ್ಕೆ ಹೋಗಲ್ಲ, ಯಾರು ಕೂಡ ಇದನ್ನ ನಂಬಕ್ಕೆ ಹೋಗಬೇಡಿ. ಸೊ ಇದೆಲ್ಲ ಸುಳ್ಳು ಮಾಹಿತಿ. ಯಾರಿಗಾರು ಅನುಭವ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಯಾಕಂದರೆ ನಿಮ್ಮನ್ನು ನೋಡಿ ಬೇರೆಯವರು ಅರ್ಥ ಮಾಡ್ಕೊತಾರೆ ಅನ್ನೋ ಒಂದು ವಿಚಾರಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ಇನ್ನು ಕೆಲವರು ಹೇಳ್ತಾರೆ ಸೊ ತಿಂಗಳಿಗೆ 5,000 ರೂಪಾಯಿ ಕಟ್ಟಬೇಕು, ಫಸ್ಟಿಗೆ 5,000 ರೂಪಾಯಿ ನೀವು ಕಟ್ಟಬೇಕು, ನೆಕ್ಸ್ಟ್ ಬಂದುಬಿಟ್ಟು ನೀವು ತಿಂಗಳ ಇದೇ ಥರ ಹಣವನ್ನು ನಮ್ಮ ಕಡೆಯಿಂದ ನಿಮಗೆ ಡಬಲ್ ಮಾಡ್ತಾ ಹೋಗ್ತೀವಿ, ನೀವು ಒಬ್ರನ್ನ ಜಾಯಿನ್ ಮಾಡಬೇಕು ಮತ್ತೊಬ್ರನ್ನ ಜಾಯಿನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದು ಕೂಡ ಯಾರು ಮಾಡೋಕ್ಕೆ ಹೋಗ್ಬೇಡಿ, ಅದೆಲ್ಲ ಸುಮ್ಮನೆ ಫೇಕು. ನಿಮ್ಮ ಹತ್ರ ದುಡ್ಡು ಕಟ್ಸ್ಕೊತಾರೆ, ಬಟ್ ಏನೋ ಒಂಥರ ಟ್ರೈನಿಂಗ್ ಥರ ಮಾಡ್ತೀವಿ ಅಂತಾರೆ, ಆಮೇಲೆ ಎಲ್ಲ ಮೋಸ ಮಾಡಿಬಿಡ್ತಾರೆ. ದಯವಿಟ್ಟು ಯಾರು ಕೂಡ ಅದನ್ನು ಟ್ರಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಮನೇಲೇ ಕುತ್ಕೊಂಡು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ನೀವೇನಾದ್ರು ಸ್ಟಿಚಿಂಗ್ ಕಲಿತ್ರೆ ಒಂದು ಚಿಕ್ಕದಾಗಿರುವಂಥ ಅಥವಾ ಮನೇಲೇ ಕುತ್ಕೊಂಡು ಟೈಲರಿಂಗ್ ಅಥವಾ ನೀವು ಟೈಲರಿಂಗ್ ಮಾಡ್ಬೋದು. ಅದ್ರ ಜೊತೆಗೆ ಬಂದ್ಬಿಟ್ಟು ಒಂದು ಜ್ಯುವೆಲರಿ ಬಿಸ್ನೆಸ್ನ ಮಾಡ್ಬೋದು. 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಅಂತಾರಲ್ಲ, ಇದನ್ನು ಹೋಲ್ಸೇಲ್ ಆಗಿ ಪರ್ಚೇಸ್ ಮಾಡಿಬಿಟ್ಟು ನೀವು ಬಿಸ್ನೆಸ್ಸನ್ನು ಮಾಡ್ಬೋದು. ನಿಮ್ಗೆ ಯಾರಿಗಾರು ಹೋಲ್ಸೇಲ್ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಖಂಡಿತ ಡೆಫಿನೆಟ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ರೀತಿ ಬಿಸ್ನೆಸ್ಸನ್ನು ಮಾಡ್ಬೋದು ಸ್ನೇಹಿತರೆ. ಅದನ್ನ ಬಿಟ್ಟು ದುಡ್ಡನ್ನು ನೀವು ಕಟ್ಬಿಟ್ಟು ಕೆಲಸವನ್ನು ಕಲ್ತ್ಬಿಟ್ಟು ಇನ್ನೊಬ್ರಿಗೆ ಮಾಡ್ಬೇಕಂದ್ರೆ ದಯವಿಟ್ಟು ಮಾಡೋಕೆ ಹೋಗ್ಬೇಡಿ. ಇದೆಲ್ಲ ಟೈಮ್ ವೇಸ್ಟು, ಸುಮ್ಮನೆ ಟೈಮ್ ವೇಸ್ಟು, ನಿಮ್ಮ ದುಡ್ಡು ವೇಸ್ಟು ಅಂತಲೂ ಕೂಡ ಹೇಳ್ತೀನಿ. ಇನ್ನು ಕೆಲವರು ಕೇಳ್ತಾ ಇದ್ದೀರಿ ತುಂಬ ಜನ, ಮೇಡಮ್ ಯೂಟ್ಯೂಬ್ ಚಾನಲ್ ಮಾಡಿದ ತಕ್ಷಣವೇ ದುಡ್ಡು ಬರುತ್ತಾ, ಸೊ ಲಕ್ಷ ಸಂಪಾದನೆ ಮಾಡ್ಬೋದಾ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ, ಕಮೆಂಟ್ ಕೂಡ ಮಾಡ್ತಾರೆ. ಮೇಡಮ್ ನೀವು ಲಕ್ಷ ಸಂಪಾದನೆ ಖಂಡಿತ ಇಲ್ಲ ಸ್ನೇಹಿತರೆ. ಎಲ್ಲೋ ಒಬ್ರೊಬ್ರಿಗೆ ಬರಲ್ಲ ಅಂತ ನಾನು ಹೇಳಲ್ಲ, ತುಂಬ ಜನಕ್ಕೆ ಬರುತ್ತೆ. ಲಕ್ಷ ಸಂಪಾದನೆ ಮಾಡೋರು ಯೂಟ್ಯೂಬಲ್ಲಿ ಇದ್ದಾರೆ. ಕೆಲವೊಂದು ಟೈಮ್ ಅವ್ರ ಹಾರ್ಡ್ ವರ್ಕು ಇರುತ್ತೆ, ಜೊತೆಗೆ ಅವ್ರ ಲಕ್ ಕೂಡ ಇರಬೇಕು. ಕೆಲವರು ಲಕ್ ಮೇಲೂ ಕೂಡ ಡಿಪೆಂಡ್ ಆಗ್ತಾರೆ, ಯಾಕಂದರೆ ಲಕ್ಕಲ್ಲೂ ಕೂಡ ಕೆಲವೊಂದು ಸರಿ ಯೂಟ್ಯೂಬ್ ಆಗಿರ್ಬೋದು, ಬೇರೆ ಬಿಸ್ನೆಸ್ಗಳಾಗಿರ್ಬೋದು, ಅದು ಕೂಡ ಟರ್ನ್ ಆಗುತ್ತೆ. ಇನ್ನು ಕೆಲವರು ಕಷ್ಟಪಟ್ಟು ದುಡಿದು ಕೂಡ ಅವರಿಗೆ ಕ್ಲಿಕ್ ಆಗೋದು ಇರುತ್ತೆ. ಸೊ ಈಗ ಯೂಟ್ಯೂಬ್ ಚಾನಲ್ ಮಾಡಿದ ತಕ್ಷಣ ಲಕ್ಷ ಬರುತ್ತೆ ಅನ್ನೋದು ಸುಳ್ಳು. ಯಾಕಂದರೆ ನನ್ನ ರೀತಿ ಇರುವಂತಹ ಲಕ್ಷಾಂತರ ಮಂದಿಗಳು, ಕೋಟಿಯಷ್ಟು ಜನನೇ ಈಗ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಲಕ್ಷ ಸಂಪಾದನೆ ಬರುತ್ತೆ ಅನ್ನೋದ್ರಲ್ಲಿ ಇಲ್ಲ. ಸೊ ಕೆಲವರಿಗೆ ಬರುತ್ತೆ, ಕೆಲವರಿಗೆ ಈಗ ನನ್ನ ಎಕ್ಸಾಂಪಲ್ ತಗೊಳ್ಳಿ, 1 ತಿಂಗಳು ಬಂದರೆ 2 ತಿಂಗಳು ಬಂದೇ ಇರಲ್ಲ ಸ್ಯಾಲ್ರಿ. ಸೊ ಆ ರೀತಿ ಕೆಲವರಿಗೆ ತಿಂಗಳ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋರು ಡೆಫಿನೆಟ್ಲಿ ಇದ್ದಾರೆ. ಸೊ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ. ಕೆಲವೊಂದು ಸರಿ ಅವರ ಹಾರ್ಡ್ ವರ್ಕ್ ಆಗಿರ್ಬೋದು, ಅವ್ರ ಲಕ್ಕು ಕೂಡ ಕೈ ಕೊಡುತ್ತೆ. ಕೆಲವೊಂದು ಸರಿ ಅವ್ರ ಲಕ್ಕಿಂದನೇ ಅವ್ರ ಮೇಲೆ ಬರ್ತಾರೆ. ಯಾಕಂದರೆ ಕೆಲವರು ಎಷ್ಟೇ ಚೆನ್ನಾಗಿ ವಿಡಿಯೋ ಮಾಡಿದ್ರು ಕೂಡ ಪಾಪ ಅವರಿಗೆ ಕ್ಲಿಕ್ ಆಗ್ತಾನೆ ಇರಲ್ಲ. ಅದು ಅವ್ರ ಲಕ್ ಅಂತ ಹೇಳಬೇಕು ಅಥವಾ ಅವ್ರ ಬ್ಯಾಡ್ ಲಕ್ ಅಂತ ಹೇಳಬೇಕು ಅಂತಲೇ ನಂಗೆ ಗೊತ್ತಾಗಲ್ಲ. ಸೊ ಯೂಟ್ಯೂಬ್ ಮಾಡಿದವ್ರದೆಲ್ಲ ಲಕ್ಷಾಂತರ ಸ್ಯಾಲ್ರಿ ಬರೋದು ಅನ್ನೋದು ಡೆಫಿನೆಟ್ಲಿ ಸುಳ್ಳು. ಸೊ ಇಲ್ಲಿ ಯೂಟ್ಯೂಬ್ ಮಾಡೋರಿಗೆ ಲಕ್ಷ ಸ್ಯಾಲ್ರಿ ಬರೋದಂತೂ ನಿಜ, ಮಾಡಿದವ್ರಿಗೆಲ್ಲ ಲಕ್ಷ ಸ್ಯಾಲ್ರಿ ಬರೋದಂತೂ 100% ನಿಜ ಅಲ್ಲ. ಸೊ ಯಾರು ನಂಬಕ್ಕೆ ಹೋಗ್ಬೇಡಿ. ಯೂಟ್ಯೂಬ್ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಮಾಡಿ. ಇದರಲ್ಲಿ ಒಂದಲ್ಲ ಒಂದಿನ ನಿಮಗೆ ಕೆಲವರಿಗೆ ಒಂದು 3 ತಿಂಗಳಲ್ಲೇ ಕಾಣ್ಬೋದು ಸಕ್ಸಸ್ಸು, ಕೆಲವರಿಗೆ 15 ದಿನದಲ್ಲೇ ಸಕ್ಸಸ್ ಕಾಣ್ಬೋದು. ಡೆಫಿನೆಟ್ಲಿ ಮಾಡಿ. ನಾನು ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಹೇಗೆ ಅಂತ ಹೇಳ್ಕೊಡ್ತೀನಿ ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕಲಿಬೋದು. ಇಲ್ಲಿ ನಾನೇನು ನಿಮಗೆ ದುಡ್ಡು ಕೊಟ್ಟು ಯೂಟ್ಯೂಬ್ ಚಾನಲ್ ಹೇಗೆ ಮಾಡೋದು ಅಥವಾ ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಹೇಗೆ ನೀವು ವಿಡಿಯೋಗಳನ್ನ ಎಡಿಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇಲ್ಲ. ಸೊ ನಾನು ನನಗೆ ಗೊತ್ತಿರುವಂಥ ವಿಚಾರವನ್ನು ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ನಾನಂತಲ್ಲ, ಸಾಕಷ್ಟು ಜನ ಅದ್ರ ಬಗ್ಗೆ ವಿಡಿಯೋನ ಮಾಡಿದ್ದಾರೆ. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ, ಅಥವಾ ಕನ್ನಡದಲ್ಲಿ ಯೂಟ್ಯೂಬ್ ಚಾನಲ್ ಹೇಗೆ ಮಾಡೋದು ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ತುಂಬ ಜನ ಹೇಳಿದ್ದಾರೆ. ಇಲ್ಲಿ ನೀವು ಕೆಲವರು ಸಾಕಷ್ಟು ಜನ ಮಹಿಳೆಯರಾಗಲಿ ಪುರುಷರಾಗಲಿ ತುಂಬ ಜನ ಅದ್ರ ಬಗ್ಗೆ ಪಾಪ ಒಂದಿಷ್ಟು ಗೈಡೆನ್ಸ್ ಕೂಡ ಕೊಟ್ಟಿದ್ದಾರೆ ಸಾಕಷ್ಟು ಜನರಿಗೆ. ಇದರಿಂದ ಉಪಯೋಗ ಕೂಡ ಆಗಿದೆ. ಸಾಕಷ್ಟು ಜನ ಲಕ್ಷ ಸಂಪಾದನೆ ಮಾಡೋರು ಕೂಡ ಇದ್ದಾರೆ. ಅದ್ರ ಜೊತೆಗೆ ಸಂಪಾದನೆ ಮಾಡದೇ ಇರೋರು ಇದ್ದಾರೆ. ಅದ್ರ ಜೊತೆಗೆ ತಿಂಗಳಿಗೊಂದ್ಸರಿ, 2 ತಿಂಗಳಿಗೊಂದ್ಸರಿ, 3 ತಿಂಗಳಿಗೊಂದ್ಸರಿ ಸ್ಯಾಲ್ರಿಯನ್ನು ತಗೊಂಡವರು ಕೂಡ ಇದ್ದಾರೆ ನಮ್ಮ ಥರನೇ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ, ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.